ಮಕ್ಕಳ ನೀವೇನಾದ್ರೂ ದುರಂತ ರೀತಿ ಪ್ಲಾನ್ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಪ್ರಿಪರೇಷನ್ಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ವಿಡಿಯೋನ ಕಡೆ ತನಕ ನೋಡಿ. ಯಾಕಂದ್ರೆ ನಿಮ್ಗಿಲ್ ಗೊತ್ತಾಗುತ್ತೆ ಯಾವ ರೀತಿ ದುರಂದರ್ ಫಸ್ಟ್ ಪ್ರಿಪರೇಟರಿ 45 ಮಾರ್ಕ್ಸ್ ತಗೊಂಡ, ಯಾವ ರೀತಿ ಸೆಕೆಂಡ್ ಪ್ರಿಪರೇಟರಿ 60 ತಗೊಂಡ, ಅಂಡ್ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ 80 ಔಟ್ ಆಫ್ 80 ತಗೊಂಡ ಅಂತ ನಿಮಗೆ ಗೊತ್ತಾಗುತ್ತೆ ಮಕ್ಕಳ. ಅಷ್ಟೇ ಅಲ್ಲ, ಅವ್ನು ಪ್ರತಿ ಸ್ಟೇಜ್ ಅಲ್ಲಿ ಯಾವ ರೀತಿ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದ ಅಂತ ಕೂಡ ಗೊತ್ತಾಗುತ್ತೆ. ನೀವೇನಾದ್ರೂ ಪುರಂದರ್ ರೀತಿ ಯೋಚನೆ ಮಾಡ್ತಾ ಈಗಲೇ ಎಲ್ಲರಿಗೂ ಕೂಡ ನಾನು ಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ ಅಂತ ಅನ್ಕೊಂಡಿದ್ರೆ ಮಕ್ಕಳ, ದಯವಿಟ್ಟು ಈ ವಿಡಿಯೋಯಿಂದ ನೀವು ಆಚೆ ಹೋಗಿ. ಈ ವಿಡಿಯೋ ನಿಮ್ಗಂತೂ ಅಲ್ವೇ ಅಲ್ಲ. ಏನ್ರೋ ಒಂದ್ ಕತೆ ಹೇಳ. ಒಂದೂರಲ್ಲಿ ದುರಂದರ್ ಮತ್ತೆ ಪುರಂದರ್ ಅನ್ನೋ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಅವರಿಬ್ರು ಕೂಡ ಪ್ರಿಪರೇಟರಿ ಎಕ್ಸಾಮ್ಸ್ಗೆ 10 ಡೇಸ್ ಇರೋಷ್ಟರಲ್ಲಿ ಪ್ರಿಪರೇಷನ್ ಶುರು ಮಾಡ್ತಾರೆ. ಅಂಡ್ ಪುರಂದರ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಅವನ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಿಂತ ಅವನು ಪ್ರೂವ್ ಮಾಡ್ಕೋಬೇಕು ಎಲ್ಲರಿಗೂ ಅಂತ ಹೋಗ್ತಾನೆ. 80 ಮಾರ್ಕ್ಸ್ ಎಕ್ಸಾಮ್ಸ್ ಇದೆ, ಸೊ 80ಗೆ 75 ಮೇಲೆ ತಗೊಳ್ತೀನಿ ಅಂತೇಳಿ ಮುನ್ನೋಗ್ತಾನೆ. ಪ್ರಿಪರೇಷನ್ಸ್ ಕೂಡ ಮಾಡ್ತಾನೆ. ಬಟ್ ಎಕ್ಸಾಮ್ ದಿನ ಅವ್ನು ಓದಿರೋ ಆನ್ಸರ್ಸ್ ನೆನ್ಪು ಬರೋದಿಲ್ಲ, ಯಾಕಂದ್ರೆ ಅವನ ಪ್ರಿಪರೇಷನ್ಸ್ ಅಲ್ಲಿ ಪರ್ಫೆಕ್ಷನ್ ಇರಲಿಲ್ಲ. ಮೋಸ್ಟ್ ಆಫ್ ದಿ ಡ್ಯೂರೇಷನ್ ಅವ್ನು ಬ್ಲಾಂಕ್ ಔಟ್ ಆಗಿದ್ದೇನೆ ಜಾಸ್ತಿ. ಅಂಡ್ ರಿಸಲ್ಟ್ಸ್ ಬಂದ್ಮೇಲೆ ಅವ್ನಿಗೆ ಜಸ್ಟ್ 25 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 80. ಬಟ್ ದುರಂದರ್ ಆ ರೀತಿ ಇಲ್ಲ. ದುರಂದರ್ ಯಾವತ್ತಿದ್ರು ಸ್ಟ್ರಾಂಗ್. ಸೊ ಅವನು ಗೊತ್ತಿದೆ ಈ ಪ್ರಿಪರೇಟರಿ ಎಕ್ಸಾಮ್ಸ್ ಇರೋದು ಅವನ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡ್ಕೊಳಕ್ ಹೊರತು ಕಡಿಮೆ ಮಾಡ್ಕೊಳಕ್ಕಲ್ಲ, ಡೆಸ್ಟ್ರಾಯ್ ಮಾಡ್ಕೊಳಕ್ ಅಲ್ವೇ ಅಲ್ಲ ಅಂತ ಅವ್ನಿಗೆ ಕ್ಲಾರಿಟಿ ಗೊತ್ತಿದೆ. ಸೊ ಅದಕ್ಕೆ ಅವ್ನು ಏನು ಮಾಡ್ತಾನೆ, ಒಂದು ಸಕ್ಕ ಸ್ಟ್ರಾಟಜಿ ಮಾಡ್ತಾನೆ. ಸ್ಟೇಜ್ ಬೈ ಸ್ಟೇಜ್ ಪ್ರಿಪರೇಷನ್ಸ್ ಮಾಡ್ಕೋಣ ಅಂತೇಳಿ ಈ ಎಕ್ಸಾಮ್ ಅಲ್ಲಿ ಜಸ್ಟ್ 45 ಮಾರ್ಕ್ಸ್ ಪ್ರಿಪರೇಷನ್ಸ್ ಮಾಡ್ಕೋಣ, 40 ಮೇಲೆ ತಗೊಂಡ್ರೆ ಸಾಕು, ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತೇಳಿ ಪ್ರಿಪರೇಷನ್ಸ್ ಶುರು ಮಾಡ್ತಾನೆ. ಅಂಡ್ ಎಕ್ಸಾಮ್ ರಿಸಲ್ಟ್ಸ್ ಬಂದ್ಮೇಲೆ ಅವ್ನು ಅನ್ಕೊಂಡಾಗೇನೆ 40 ಅಬವ್ ಮಾರ್ಕ್ಸ್ ಬರುತ್ತೆ. ಅಂಡ್ ಅವ್ನಿಗೆ ಸಿಕ್ಕಾಬಿಡೆ ಕಾನ್ಫಿಡೆನ್ಸ್ ಬರುತ್ತೆ ಈಗ. ಅಂಡ್ ನೆಕ್ಸ್ಟ್ ಸ್ಟೇಜ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ಳೋದಕ್ಕೆ ತಯಾರಿ ಶುರು ಮಾಡ್ತಾನೆ. ಬಟ್ ಪುರಂದರ್ ಅವ್ನ ಮೇಲೆ ಅವ್ನ ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತಾನೆ. ಸೊ ಅವ್ನು ಅನ್ಕೊಳ್ತಾನೆ, ಈಗ ನನ್ನ ಕೈಲಿ ಮ್ಯಾಥ್ಸ್ನ ಓದೋದಕ್ಕೆ ಆಗೋದಿಲ್ಲ, ನಾನು ಸ್ಕೋರ್ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡು ತಲೆ ಮೇಲೆ ಕೈ ಹಾಕೊಂಡು ಕೂತ್ಕೊಳ್ತಾನೆ. ಮಕ್ಳ, ನೀವೇನಾಗ್ತೀರಿ? ದುರಂದರ್ ಆಗ್ತೀರಾ, ಪುರಂದರ್ ಆಗ್ತೀರಾ? ಮಕ್ಳ, ನೀವೇನಾದ್ರೂ ದುರಂತ ರೀತಿ ಪ್ಲಾನ್ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಪ್ರಿಪರೇಷನ್ಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ವಿಡಿಯೋನ ಕಡೆ ತನಕ ನೋಡಿ. ಯಾಕಂದ್ರೆ ನಿಮ್ಗಿಲ್ ಗೊತ್ತಾಗುತ್ತೆ ಯಾವ ರೀತಿ ದುರಂದರ್ ಫಸ್ಟ್ ಪ್ರಿಪರೇಟರಿ 45 ಮಾರ್ಕ್ಸ್ ತಗೊಂಡ, ಯಾವ ರೀತಿ ಸೆಕೆಂಡ್ ಪ್ರಿಪರೇಟರಿ 60 ತಗೊಂಡ, ಅಂಡ್ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ 80 ಔಟ್ ಆಫ್ 80 ತಗೊಂಡ ಅಂತ ನಿಮಗೆ ಗೊತ್ತಾಗುತ್ತೆ ಮಕ್ಕಳ. ಅಷ್ಟೇ ಅಲ್ಲ, ಅವ್ನು ಪ್ರತಿ ಸ್ಟೇಜ್ ಅಲ್ಲಿ ಯಾವ ರೀತಿ ಕಾನ್ಫಿಡೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದ ಅಂತ ಕೂಡ ಗೊತ್ತಾಗುತ್ತೆ. ನೀವೇನಾದ್ರೂ ಪುರಂದರ್ ರೀತಿ ಯೋಚನೆ ಮಾಡ್ತಾ ಈಗಲೇ ಎಲ್ಲರಿಗೂ ಕೂಡ ನಾನು ಪ್ರೂವ್ ಮಾಡ್ಕೊಂಡ್ಬಿಡ್ತೀನಿ, ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆದ್ರೂ ಕೂಡ ಪರವಾಗಿಲ್ಲ ಅಂತ ಅನ್ಕೊಂಡಿದ್ರೆ ಮಕ್ಕಳ, ದಯವಿಟ್ಟು ಈ ವಿಡಿಯೋಯಿಂದ ನೀವು ಆಚೆ ಹೋಗಿ. ಈ ವಿಡಿಯೋ ನಿಮ್ಗಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಬನ್ನಿ ಮಕ್ಕಳ, ನೋಡೋಣ ಯಾವ ರೀತಿ ದುರಂದರ್ ಅವನ ಪ್ರಿಪರೇಷನ್ಸ್ ನ ಮಾಡ್ಕೊಂಡ, ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ಅವನು 80 ಔಟ್ ಆಫ್ 80 ತಗೊಂಡ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಅಂತ ನೋಡೋಣ ಬನ್ನಿ ಮಕ್ಕಳ. ನೋಡಿ, ದುರಂದರ್ಗೆ ಕ್ಲಾರಿಟಿ ಇತ್ತು ಮಕ್ಕಳ. ಅದೇನಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಈಗ ಚಾಪ್ಟರ್ ವೈಸ್ ಪ್ರಿಪರೇಷನ್ಸ್ ಮಾಡಬಾರ್ದು ಅಂತ. ಯಾಕಂದ್ರೆ ಚಾಪ್ಟರ್ ವೈಸ್ ಪ್ರಿಪರೇಷನ್ಸ್ ಮಾಡೋದ್ರಿಂದ ಎಲ್ಲಾ ಕ್ವಶನ್ಸ್ಗಳನ್ನ ಓದಬೇಕು ಅಂತ ಅನ್ಸುತ್ತೆ, ಇದರಿಂದ ಅನ್ನೆಸರಿ ಪ್ರೆಷರ್ ಬಿಲ್ಡ್ ಆಗುತ್ತೆ ಅಂತ ಗೊತ್ತಿತ್ತು ಮಕ್ಕಳ. ಆ ಪ್ರೆಷರ್ ನ ತಗೊಳಕ್ ರೆಡಿ ಇರಲಿಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಕೂಡ ಅವನ ಹತ್ರ ಇರಲಿಲ್ಲ. ಸೊ ಅದಕ್ಕೆ ಏನ್ ಮಾಡ್ದ ಅವನು ಮಕ್ಕಳ, ವೇಟೇಜ್ ವೈಸ್ ಪ್ರಿಪರೇಷನ್ ಶುರು ಮಾಡ್ಬೇಕು ಅಂತ ಅನ್ಕೊಂಡ. ಅಂದ್ರೆ ಫಸ್ಟ್ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಪರ್ಫೆಕ್ಟ್ ಆಗೋಣ, ಅದಾದ್ಮೇಲೆ 5, ಅದಾದ್ಮೇಲೆ 4, ಅದಾದ್ಮೇಲೆ 3 ಮಾರ್ಕ್ಸ್, 2 ಮಾರ್ಕ್ಸ್, ಫೈನಲಿ ಮಕ್ಕಳ MCQs ಮತ್ತೆ ಫಿಲ್ ದ ಬ್ಲಾಂಕ್ಸ್ ನ ಪರ್ಫೆಕ್ಟ್ ಆಗೋಣ ಅಂತ ಅನ್ಕೊಂಡ. ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮಕ್ಕಳ. ಅದೇನಂತ ಅಂದ್ರೆ, ಯಾವ ಕ್ವಶನ್ಸ್ಗಳನ್ನ ಓದ್ಬೇಕಂತೇಳಿ ಅವನ ಹತ್ರ ಲಿಸ್ಟ್ ಇರಲಿಲ್ಲ. ಅದಕ್ಕೇನ್ ಮಾಡ್ದ, ನಮ್ಮ PW ಕನ್ನಡ ಚಾನಲ್ ನ ವಿಸಿಟ್ ಮಾಡ್ದ ಮಕ್ಕಳ. ಅಲ್ಲಿ ಅವನಿಗೆ ಚಾನಲ್ ಬಯೋದಲ್ಲಿ ವಾಟ್ಸ್ಆಪ್ ಲಿಂಕ್ ಸಿಕ್ತು. ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಓಪನ್ ಮಾಡಿದಾಗ ಮಕ್ಕಳ, ಅಲ್ಲಿ ನಾನ್ ಕೊಟ್ಟಿರುವಂತ PDF ಸಿಕ್ತು ಮಕ್ಕಳ. ಆ PDF ನ ಓಪನ್ ಮಾಡಿದಾಗ ಅವನಿಗೆ ಯಾವ್ಯಾವ ಕ್ವಶನ್ಸ್ಗಳನ್ನ ಓದ್ಬೇಕು ಅಂತ ಕ್ಲಾರಿಟಿ ಸಿಕ್ತು. ಇದ್ರ ಪ್ರಕಾರ ಅವನು ಗೊತ್ತಾಗಿದ್ದಂತಂದ್ರೆ 6 ಮಾರ್ಕ್ಸ್ ಅಲ್ಲಿ ಮಕ್ಕಳ LPP ಮತ್ತೆ ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ ಕ್ವಶನ್ಸ್ ಕೊಡ್ತಾರೆ ಅಂತ. ಬಟ್ ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ ಸ್ವಲ್ಪ ಅವ್ನು ವೀಕ್ ಇದ್ದ ಮಕ್ಕಳ. ಅದಕ್ಕೆ ಏನ್ ಮಾಡ್ದ, ಡೆಫಿನೆಟ್ ಇಂಟೆಗ್ರಲ್ಸ್ ನ ಬಿಟ್ಬಿಟ್ಟು LPP ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಅದ. LPP ಕ್ವಶನ್ಸ್ ನ ಯಾವ ರೀತಿ ಪರ್ಫೆಕ್ಟ್ ಆದ ಅಂದ್ರೆ ಮಕ್ಕಳ, ಯಾವುದೇ ಕ್ವಶನ್ಸ್ ನ ಕೊಟ್ಟರು ಕೂಡ ಆ ಕ್ವಶನ್ಸ್ ಗಳನ್ನ ಮಕ್ಕಳ ವಿತಿನ್ 15 ಮಿನಿಟ್ಸ್ ಅವ್ನ ಎಕ್ಸಾಮ್ ಅಲ್ಲಿ ಬರೆಯೋ ಲೆವೆಲ್ಗೆ ಪರ್ಫೆಕ್ಟ್ ಆದ. ನೆಕ್ಸ್ಟ್ ಮಕ್ಕಳ 4 ಮಾರ್ಕ್ಸ್ ಕಂಟಿನ್ಯೂಟಿ ಮತ್ತೆ ಡಿಟರ್ಮಿನೆಂಟ್ಸ್ ಅಲ್ಲಿ ಕೊಡ್ತಾರೆ ಅಂತ ಅವ್ನು ಗೊತ್ತಿತ್ತು. ಸೊ ಅದರಿಂದ ಏನ್ ಮಾಡ್ದ, ಆ ಕ್ವಶನ್ಸ್ಗಳನ್ನ ಓದಕ್ ಶುರು ಮಾಡ್ದ. ಇದ್ರಲ್ಲಿ ಕಂಟಿನ್ಯೂಟಿ ಸ್ವಲ್ಪ ಈಸಿ ಅಂತ ಅನಿಸ್ತು ಮಕ್ಕಳ, ಆ ಕ್ವಶನ್ಸ್ಗಳನ್ನ ಗಮನ ಕೊಟ್ಟ. ಸೊ ಯಾವ ರೀತಿ ಗಮನ ಕೊಟ್ಟ ಅಂತಂದ್ರೆ ಮಕ್ಕಳ, ಯಾವುದೇ ಕ್ವಶನ್ ಕೊಟ್ಟರು ಕೂಡ ವಿತಿನ್ 5 ಮಿನಿಟ್ಸ್ ಆ ಕ್ವಶನ್ಸ್ಗಳನ್ನ ಬರೆಯೋ ಲೆವೆಲ್ಗೆ ಪರ್ಫೆಕ್ಷನ್ ಮಾಡ್ಕೊಂಡ ಎಕ್ಸಾಮ್ ಅಲ್ಲಿ. ಅಂಡ್ ನೆಕ್ಸ್ಟ್ ಮಕ್ಕಳ 5 ಮಾರ್ಕ್ಸ್ ಕಡೆಗೆ ಬಂದಾಗ ಅವನು ಗೊತ್ತಾಯ್ತು ಏನಂತ ಅಂದ್ರೆ, ಎಕ್ಸಾಮ್ ಅಲ್ಲಿ 7 ಕ್ವಶನ್ಸ್ ಕೊಡ್ತಾರೆ, ಬಟ್ ಅದರಲ್ಲಿ 4 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಬೇಕು, ಯಾವುದಕ್ಕೂ ಇರ್ಲಿ ಅಂತೇಳಿ ಒಂದು ಕ್ವಶನ್ ಎಕ್ಸ್ಟ್ರಾ ಓದ್ಕೊಂಡ ಮಕ್ಕಳ. ಸೊ ಅದರಿಂದ ಎಲ್ಲಾ ಚಾಪ್ಟರ್ಸ್ಗಳನ್ನ ನೋಡಿ ಯಾವ್ಯಾವ ಕ್ವಶನ್ಸ್ಗಳನ್ನ ಓದಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಮಕ್ಕಳ ಪ್ರಿಪರೇಷನ್ಸ್ ಶುರು ಮಾಡ್ದ. ಅಂಡ್ ಯಾವುದೇ ಕ್ವಶನ್ ಕೊಟ್ಟರು ಮಕ್ಕಳ, ಇದರಲ್ಲಿ ಅವನು ಪ್ರತಿಯೊಂದು ಕ್ವಶನ್ ಕೂಡ 5 ಮಿನಿಟ್ಸ್ ಅಲ್ಲಿ ಬರೆಯೋ ಲೆವೆಲ್ಗೆ ಪರ್ಫೆಕ್ಷನ್ ಮಾಡ್ಕೊಂಡ. ಆಲ್ ಟುಗೆದರ್ ಮಕ್ಕಳ 5 ಮಾರ್ಕ್ಸ್ ಕ್ವಶನ್ಸ್ ನ 25 ಮಿನಿಟ್ಸ್ ಅಲ್ಲಿ ಬರೆಯೋಂಗೆ ಪರ್ಫೆಕ್ಟ್ ಅದ. ಸೊ ಈ ಏನ್ 30 ಮಾರ್ಕ್ಸ್ ಇದೆ ಮಕ್ಕಳ, ಇದನ್ನ ಅವನು ವಿತಿನ್ 50 ಮಿನಿಟ್ಸ್ ಬರೆಯೋಂಗೆ, 50 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋಂಗೆ ಮಕ್ಕಳ ಪರ್ಫೆಕ್ಟ್ ಅದ.
ಇದಾದ್ಮೇಲೆ ಗೊತ್ತಾಯ್ತು ಅವ್ನಿಗೆ ಇನ್ನು 15 ಮಾರ್ಕ್ಸ್ ತಗೋಬೇಕು ಅವನು ಫಸ್ಟ್ ಪ್ರಿಪರೇಟರಿಲಿ. ಸೊ ಯಾವುದು 3 ಮಾರ್ಕ್ಸ್ ಯಾವುದು 2 ಮಾರ್ಕ್ಸ್ ಕ್ವಶನ್ಸ್ ನ ಓದಬೇಕು ಅಂತ ನೋಡಿದಾಗ ಮಕ್ಕಳ ಅವನು ಗೊತ್ತಾಯ್ತು ಈ ಚಾಪ್ಟರ್ಸ್ ಗಳು ಈಸಿ ಇದೆ 3 ಮಾರ್ಕ್ಸ್ ಅಲ್ಲಿ, ಫಸ್ಟ್ ಇದನ್ನ ಪರ್ಫೆಕ್ಟ್ ಆಗೋಣ ಅಂತೇಳಿ ಈ ಚಾಪ್ಟರ್ಸ್ ಗಳನ್ನ ಚೂಸ್ ಮಾಡ್ದ ಮಕ್ಕಳ 3 ಮಾರ್ಕ್ಸ್ ಅಲ್ಲಿ. ಅಂಡ್ 2 ಮಾರ್ಕ್ಸ್ ಅಲ್ಲಿ ಈ ಕ್ವಶನ್ಸ್ ಗಳನ್ನ ಚೂಸ್ ಮಾಡಿ ಈ ಎಲ್ಲಾ ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಆದ ಮಕ್ಕಳ. ಅಂಡ್ ಈ ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಜಸ್ಟ್ 30 ಮಿನಿಟ್ಸ್ ಯೂಸ್ ಮಾಡ್ದ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಅಂದ್ರೆ 1 hour 20 ಮಿನಿಟ್ಸ್ ಅಲ್ಲಿ ಮಕ್ಕಳ ಅವನು 45 ಮಾರ್ಕ್ಸ್ ತಗೊಳ್ಳೋ ಲೆವೆಲ್ಗೆ ಪರ್ಫೆಕ್ಟ್ ಆದ. ಸೊ ಫಸ್ಟ್ ಪ್ರಿಪರೇಟರಿ ಬಂದಾಗ ಮಕ್ಕಳ ರಿಸಲ್ಟ್ಸ್ ಅವನಿಗೆ ಅದರಲ್ಲಿ ಅವ್ನು ಅನ್ಕೊಂಡಂಗೆ 45 ಮಾರ್ಕ್ಸ್ ಬಂದ್ಬಿಟ್ಟಿತ್ತು. ಸೊ ಈಗ ಇನ್ನು ಉಳಿದಿರೋ 5 ದಿನ ಮಕ್ಕಳ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ಸ್ ಶುರು ಆಗೋದಕ್ಕೆ ಈ 5 ದಿನದಲ್ಲಿ ಅವನು ಗೊತ್ತಾಯ್ತು ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕಾಗತ್ತೆ, ಇನ್ನು ಉಳಿದಿರೋ 15 ಮಾರ್ಕ್ಸ್ ತಗೊಳ್ಳೋದು, ಯಾಕಂದ್ರೆ ಜಾಸ್ತಿ ಕ್ವಶನ್ಸ್ಗಳನ್ನ ಓದ್ಬೇಕಾಗತ್ತೆ ಅಂತ ಅವನು ಕ್ಲಾರಿಟಿ ಸಿಕ್ತು. ಸೊ ಈಗ ಏನ್ ಮಾಡ್ತಾನೆ ಮಕ್ಕಳ 3 ಮಾರ್ಕ್ಸ್ ಕ್ವಶನ್ಸ್ಗಳ ಕಡೆ ಗಮನ ಕೊಟ್ಟಾಗ ಇಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ ಅಂತ ಗೊತ್ತಾಯ್ತು. ಸೊ ಅವನೇನ್ ಮಾಡ್ದ ಅವನ ಪ್ರಯಾರಿಟಿಲಿ ಮಕ್ಕಳ ಈ 4 ಚಾಪ್ಟರ್ಸ್ಗಳನ್ನ ಚೂಸ್ ಮಾಡ್ದ. ಯಾಕಂದ್ರೆ 3 ಮಾರ್ಕ್ಸ್ ಅಲ್ಲಿ ಮಕ್ಕಳ ಟೋಟಲಿ 9 ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ, ಬಟ್ ಅವ್ನು ಅಟೆಂಡ್ ಮಾಡಬೇಕಾಗಿರೋದು 6 ಕ್ವಶನ್ಸ್ ಅಂತ ಗೊತ್ತಾಯ್ತು. ಸೊ ಯಾವುದಕ್ಕೂ ಇರಲಿ ಅಂತೇಳಿ 7 ಕ್ವಶನ್ಸ್ ನ ಪ್ರಿಪರೇಷನ್ಸ್ ಮಾಡ್ಕೊಂಡ. ಸೊ ಫಸ್ಟ್ ಪ್ರಿಪರೇಟರಿಗೆ ಆಲ್ರೆಡಿ 3 ಕ್ವಶನ್ಸ್ ಓದ್ಕೊಂಡಿದ್ದ. ಈಗ ಇನ್ನು ಉಳಿದಿರೋ 4 ಕ್ವಶನ್ಸ್ ನ ಮಕ್ಕಳ ಈ ಚಾಪ್ಟರ್ಸ್ಗಳನ್ನ ಚೂಸ್ ಮಾಡ್ದ. ನೀವು ಇದೇ ಚಾಪ್ಟರ್ಸ್ಗಳನ್ನ ಚೂಸ್ ಮಾಡಬೇಕು ಅಂತೇನಿಲ್ಲ ಮಕ್ಕಳ, ನಿಮ್ಮ ಕಂಫರ್ಟಬಲ್ ಅಥವಾ ನಿಮಗೆ ಯಾವ್ದ್ರ ಬಗ್ಗೆ ಕ್ಲಾರಿಟಿ ಇದೆ ಅದನ್ನ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಇದೇ ರೀತಿ 2 ಮಾರ್ಕ್ಸ್ ಕ್ವಶನ್ಸ್ಗಳ ಕಡೆ ಕೂಡ ಗಮನ ಕೊಟ್ಟ. ಈ ಎಲ್ಲ ಚಾಪ್ಟರ್ಸ್ಗಳನ್ನ ಪ್ರಿಪರೇಷನ್ಸ್ ಮಾಡ್ಕೊಂಡ ಮಕ್ಕಳ. ಯಾವ ರೀತಿ ಅಂದ್ರೆ ಮಕ್ಕಳ ಸಿಕ್ಕಾಬಡೆ ಪರ್ಫೆಕ್ಷನ್ ಮಾಡ್ಕೊಂಡ. ಸೊ ಯಾವಾಗಲೇ ಕೂಡ ಆ ಕ್ವಶನ್ಸ್ಗಳನ್ನ ನೋಡಿದ್ರೆ ಅವನಿಗೆ ಸೊಲ್ಯೂಷನ್ಸ್ ಈಸಿಯಾಗಿ ನೆನಪು ಬರೋ ಲೆವೆಲ್ಗೆ ಪರ್ಫೆಕ್ಟ್ ಆದ ಮಕ್ಕಳ. ಸುಮ್ಮನೆ ಅವನು ಬೇಕಾಬಿಟ್ಟು ಪ್ರಿಪರೇಷನ್ಸ್ ಅಂತೂ ಮಾಡ್ಕೊಳ್ಳಿಲ್ಲ. ಯಾವುದೇ ಕ್ವಶನ್ಸ್ ನ ಪರ್ಫೆಕ್ಟ್ ಆದ್ರೂ ಕೂಡ ಅವನು ಆ ಸೊಲ್ಯೂಷನ್ಸ್ಗಳನ್ನ ಮಕ್ಕಳ ಬೇಗ ರೀಕಾಲ್ ಮಾಡ್ಕೊಳ್ಳೋ ಲೆವೆಲ್ಗೆ ಪರ್ಫೆಕ್ಟ್ ಆದ. ಸೊ ಇದಾದ್ಮೇಲೆ ಮಕ್ಕಳ ಫೆಬ್ರವರಿ ಮಂತ್ ಬಂತು. ಸೊ ಫೆಬ್ರವರಿ ಮಂತ್ ಬಂದಾಗ ಅವನು ಗೊತ್ತಿತ್ತು ಆ ಟೈಮಲ್ಲಿ ಲ್ಯಾಬ್ ಎಕ್ಸಾಮ್ಸ್ ಕೂಡ ಇರುತ್ತೆ ಅಂತೇಳಿ. ಸೊ ಲ್ಯಾಬ್ ಎಕ್ಸಾಮ್ಸ್ ನ ಮಕ್ಕಳ ಕೂಲಾಗಿ ಅಟೆಂಡ್ ಮಾಡಿದ ಪ್ರಿಪರೇಷನ್ಸ್ ಮಾಡ್ಕೊಂಡು ಅಂಡ್ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಬಂದಾಗ ಮತ್ತೆ PW ಕನ್ನಡ ಚಾನಲ್ ಮೇಲೆ ಡಿಪೆಂಡ್ ಆದ ಮಕ್ಕಳ. ಸೊ ಅಲ್ಲಿ ನಾವು ಸಾಲ್ವ್ ಮಾಡಿಸುವಂತ MCQs ಗಳ ಕಡೆ ಗಮನ ಕೊಡ್ತಾ ಬಂದ, ದಿನ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಬಂದ. ಸೊ ಆಗ ಮಕ್ಕಳ ಅವನಿಗೆ MCQs ಗಳು ಕೂಡ ಕ್ಲಾರಿಟಿ ಸಿಕ್ತು, ಕಾನ್ಸೆಪ್ಚುಯಲ್ ನಾಲೆಡ್ಜ್ ಸಿಕ್ತು. ಇದರಿಂದ ಮಕ್ಕಳ ಅವನು MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೂಡ 20 out of 20 ತಗೊಂಡ. ಮಕ್ಕಳ ಗೊತ್ತಾಯ್ತಲ್ವಾ ಈಗ ಹಾಗಾದ್ರೆ ಯಾವ ರೀತಿ ದುರಂದರ್ ಅವನ ಪ್ರಾಕ್ಟೀಸ್ ನ ಮಾಡ್ಕೊಂಡ, ಯಾವ ರೀತಿ 80 out of 80 ತಗೊಂಡ ಅಂತ. ಮಕ್ಕಳ ನೀವೇ ನೋಡಿ, ಇಷ್ಟು ಸಿಂಪಲ್ ಟೆಕ್ನಿಕ್ ಇಟ್ಕೊಂಡು ಅವನು 80 out of 80 ತಗೊಂಡ ಅಂತಂದ್ರೆ ನೀವ್ಯಾಕೆ ಮಕ್ಕಳ ತಗೊಳಕ್ಕಾಗಲ್ಲ. ಸೊ ನೀವು ಕೂಡ ದುರಂದರ್ನ ಫಾಲೋ ಮಾಡಿ, ಪುರಂದರ್ನ ಅಲ್ಲೇ ಬಿಟ್ಬಿಡಿ ಮಕ್ಕಳ. ನೋಡ್ರೋ ನೀವು ಯಾರಿಗೂ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಸೊ ಪ್ರೂವ್ ಮಾಡ್ಕೋಬೇಕು ಅಂತಂದ್ರು ಮಕ್ಕಳ ಇನ್ನೂ ಟೈಮ್ ಇದೆ, ಬೋರ್ಡ್ ಎಕ್ಸಾಮ್ಸ್ ತನಕ ಟೈಮ್ ಇದೆ. ಈಗ ಅನ್ನೆಸರಿ ಪ್ರೆಷರ್ ಬಿಲ್ಡ್ ಮಾಡ್ಕೊಂಡು ಮಕ್ಕಳ ಈ ಪ್ರಿಪರೇಟರಿಲೇ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡು ಅನ್ನೆಸರಿ ಪ್ರೆಷರ್ನ ಬಿಲ್ಡ್ ಮಾಡ್ಕೋಬೇಡಿ ಅಂಡ್ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಕಳ್ಕೊಂಬೇಡಿ ಕೊಂಡ್ರು. ನೋಡ್ರೋ ಯಾವಾಗ ನಮಗೆ ಫೇಲ್ಯೂರ್ ಆಗುತ್ತೆ ಅಂತಂದ್ರೆ ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಂಡಾಗ ನಮಗೆ ಫೇಲ್ಯೂರ್ ಆಗುತ್ತೆ ಮಕ್ಕಳ. ಸೊ ಯಾವತ್ತು ನಮ್ಮ ವರ್ಕ್ ಯಾವ ರೀತಿ ಇರ್ಬೇಕಂತಂದ್ರೆ ನಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡೋ ರೀತಿ ನಾವು ಕೆಲಸ ಮಾಡ್ಬೇಕಂಡ್ರು. ಸೊ ಅದರಿಂದ ಮಕ್ಕಳ ಈ ಟೆಕ್ನಿಕ್ ನ ಫಾಲೋ ಮಾಡಿ. ಖಂಡಿತ ಹೇಳ್ತಾ ಇದ್ದೀನಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಖಂಡಿತ ನೀವೆಲ್ಲರೂ ಕೂಡ 80 out of 80 ತಗೊಳ್ತೀರಿ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಮಕ್ಕಳ ನೀವೇ ಕೇಳ್ಬೋದು, ಸರ್ ನೀವು ಕ್ವಶನ್ಸ್ ಏನೋ ಕೊಡ್ತೀರಿ ಸರ್, ಬಟ್ ಅದಕ್ಕೆ ಸೊಲ್ಯೂಷನ್ಸ್ ಬೇಕಲ್ವಾ ಸರ್ ನಮ್ಗೆ ಅಂತಂದ್ರೆ ಮಕ್ಕಳ ಹೌದು, ಅದಕ್ಕಾಗಿನೇ ನಾವು ನಿಮ್ಗೆ ಒಂದು ಆಫರ್ ಕೊಡ್ತಾ ಇದೀವಿ. ಸೊ ನಮ್ದು ಏನ್ ಬೋರ್ಡ್ ಬೂಸ್ಟರ್ ಬ್ಯಾಚ್ ಇದೆ ಮಕ್ಕಳ, ಇದನ್ನ ನಾವು ನಿಮ್ಗೆ 499 rupees ಕೊಡ್ತಾ ಇದೀವಿ. ಅಂಡ್ ಅದಕ್ಕೆ ಮಕ್ಕಳ ನೀವು ಯೂಸ್ ಮಾಡ್ಬೇಕಾಗಿರೋದು ಈ ಕೂಪನ್ ಕೋಡ್ YTK 500 ಅಂತ ಕೂಪನ್ ಕೋಡ್ ನ ಮಕ್ಕಳ ನೀವು ನಮ್ಮ PW ಆಪ್ ಅಲ್ಲಿ ಏನಿದೆ PW ಆಪ್ ವಿಸಿಟ್ ಮಾಡಿದ್ರೆ ಜಸ್ಟ್ ಟೈಪ್ ದರ್ ಸೆಕೆಂಡ್ PUC ಬೋರ್ಡ್ ಬೂಸ್ಟರ್ ಕನ್ನಡದು. ಸೊ ನೀವು ಅದನ್ನ ಮಕ್ಕಳ ಈ ಕೂಪನ್ ಕೋಡ್ ನ ಕೊಡೋದ್ರಿಂದ 499 rupeesಗೆ ತಗೋಬಹುದು. ಅಂಡ್ ಪ್ರತಿಯೊಂದು ಕ್ವಶನ್ಸ್ ಮಕ್ಕಳ ಡೀಟೇಲ್ ಸೊಲ್ಯೂಷನ್ ವಿತ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ಸ್ ನ ತಿಳ್ಕೊಂಡು ಮಕ್ಕಳ ಪ್ರಿಪರೇಷನ್ಸ್ ನ ಮಾಡ್ಕೋಬಹುದು. ಅಷ್ಟೇ ಅಲ್ಲ ಮಕ್ಕಳ ಲಾಸ್ಟ್ ಇಯರ್ದು ಬೋರ್ಡ್ ಬೂಸ್ಟರ್ ಬ್ಯಾಚ್ ನ ಫ್ರೀಯಾಗಿ ಕೊಟ್ಟಿದ್ದೀವಿ, ಅದನ್ನು ಕೂಡ ನೀವು ರೆಫರೆನ್ಸ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಪ್ರಿಪರೇಷನ್ಸ್ ನ ಶುರು ಮಾಡ್ತೀರಾ ಅಲ್ವಾ. ನೀವು ದುರಂದರ್ ರೀತಿನೇ ಮಕ್ಕಳ 80 out of 80 ತಗೊಳ್ತೀರಲ್ಲ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಹಾಗಾದ್ರೆ ಮಕ್ಕಳ ಕಮೆಂಟ್ ಮಾಡಿ ವಿ ವಿಲ್ ಫಾಲೋ ದುರಂದರ್ ಅಂತೇಳಿ. ಸಿಗೋಣ ಮಕ್ಕಳ ನೆಕ್ಸ್ಟ್ ವಿಡಿಯೋ ಜೊತೆ. ಅಂಟಿಲ್ ದೆನ್ ಸ್ಟೂಡೆಂಟ್ಸ್ ಕೀಪ್ ವರ್ಕಿಂಗ್ ಹಾರ್ಡ್. ಸೊ ನಿಮಗೆ ಗೊತ್ತಿಲ್ಲ ಮಕ್ಕಳ, ನಿಮ್ಮ ವರ್ಕ್ ಅಷ್ಟೇನೆ, ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇನೆ ಮಕ್ಕಳ ನಿಮ್ಮನ್ನ ಸೇವ್ ಮಾಡಕ್ ಸಾಧ್ಯ ಅಂತೇಳಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್.